ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಅಶ್ವಿನಿ ಬಗ್ಗೆ ಮಾತಾಡ್ತಾ ಇರ್ತಾನೆ. ಮನೆಯವ್ರ ಹತ್ರ ಮಾವ ಅಶ್ವಿನಿನ ಯಾರೋ ಒಂದು ಲೇಡಿ ಬಂದು ಬೇಲ್ ತಗೊಂಡು ಬಿಡಿಸಿದ್ದಾರೆ. ಅವಳ ಹಿಂದೆ ಏನೋ ದೊಡ್ಡ ಕಾರಣನೇ ಇರಬೇಕು, ಮತ್ತು ಆ ಲೇಡಿಗೂ ಇವಳಿಗೂ ಏನೋ ನೆಂಟಿರಬೇಕು. ಹಾಗೆ ಆ ಲೇಡಿನೂ ಕೂಡ ಅನಾಥಾಶ್ರಮದಲ್ಲೇ ಬೆಳೆದಿರೋದು ನಾನು ಅಂತ ಹೇಳಿ ಆ ಫ್ರಾಡ್ಗೆ ಈಗ ಬೇಲ್ ಕೊಡಿಸಿದ್ದಾಳೆ ಅಂತ ಹೇಳಿ ಈ ಕಡೆ ಶ್ರವಣ್ ಹತ್ರ ಹೇಳ್ತಾ ಇರ್ತಾನೆ. ಶ್ರವಣ್ ಇದ್ದನು, ಹೌದಾ ಅಜಿತ್, ಇದೆಲ್ಲ ಹೇಗೆ ಸಾಧ್ಯ? ಹಾಗಿದ್ರೆ ಅವಳ ಹಿಂದೆ ಯಾರೋ ದೊಡ್ಡ ವ್ಯಕ್ತಿನೇ ಇದ್ದಾರೆ ಅಂತ ಅನಿಸುತ್ತೆ. ಅವಳ ಹಿಂದೆ ಏನೇ ಆಗಲಿ ನಾವು ಬಿಡಬಾರ್ದು, ಅದನ್ನು ತೆಗಿಲೇಬೇಕು ಅಂತ ಹೇಳಿ ಈ ಕಡೆ ಶ್ರವಣ್ ಹೇಳ್ತಾನೆ. ಇನ್ನೊಂದು ಕಡೆ ಅಜ್ಜಿ ಇದ್ದಳು, ಓ ಹೌದಾ, ಯಾರಿರ್ಬೋದು ಅದು ಅಂತ ಹೇಳ್ತಾಳೆ. ಆಗ ಭೂಮಿ ಇದ್ದಳು, ಹೌದು ಸಾಹೇಬ್ರೆ, ಅವಳನ್ನ ನೋಡಿದಾಗೆಲ್ಲ ತುಂಬಾ ಡೌಟ್ ಬರ್ತಾಯಿತ್ತು. ಇವಳು ಸುಮ್ಮನೆ ನಾಟಕ ಆಡಿಕೊಂಡು ನಮ್ಮ ಮನೇಲಿರೋದು ಅಂತ. ಆದರೆ ಅವಳು ಅವಾಗವಾಗ ಯಾರ ಜೊತೆನೋ ಫೋನಲ್ಲೆಲ್ಲ ಮಾತಾಡ್ತಾ ಇದ್ಲು. ಹಾಗಾಗಿ ಅವಳ ಹಿಂದೆ ಯಾರೋ ಇದ್ದಾರೆ ಅಂತ ನನಗೆ ಯಾವಾಗಲೂ ಕೂಡ ಅನ್ನಿಸ್ತಾ ಇತ್ತು. ಇದರಿಂದ ಯಾರಿರೋದು ಅಂತ ಕಂಡುಹಿಡಿಲೇಬೇಕು ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಂಗೀತ ಮಲಗಿರ್ಬೇಕಾದ್ರೆ ಸಂಗೀತ ಹಾಗೆ ರಮಣ್ ಇಬ್ಬರು ಕೂಡ ಶಾಪಿಂಗಿಗೆ ಹೋಗಿರ್ತಾರೆ. ಆ ರೀತಿ ಕನಸು ಬಿದ್ದಿರುತ್ತೆ. ಇನ್ನೊಂದು ಕಡೆ ರಮಣ್ಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ರೀತಿ ಕನಸು ಬಿದ್ದ ತಕ್ಷಣವೇ ಈ ಕಡೆ ಸಂಗೀತ ಕಿರ್ಚಾಡ್ಕೊಂಡು ಕೂಗ್ಕೊಂಡು ಎದ್ದೊಳ್ತಾಳೆ. ಎದ್ದು ನೋಡಿದ್ರೆ ಕನಸಲ್ಲಿ ಈ ರೀತಿ ಆಗಿದೆ ಅಂತ ತುಂಬಾ ಗಾಬರಿ ಪಡ್ಕೊಂಡು ಮನೆಯವ್ರ ಹತ್ರ ಬರ್ತಾಳೆ. ರೀ, ನಿಮಗೆ ಏನೂ ಆಗಿಲ್ವಾ? ನೀವು ಚೆನ್ನಾಗಿದ್ದೀರಾ ತಾನೇ? ನಿಮಗೆ ಏನೋ ಆಗಿದೆ ಅಂತ ನನಗೆ ಕೆಟ್ಟ ಕನಸು ಬಿತ್ತು, ನೀವು ಚೆನ್ನಾಗಿದ್ದೀರಾ ಅಲ್ವಾ ಅಂತ ಹೇಳಿ ತುಂಬಾ ಗಾಬರಿಯಿಂದ ಅಳ್ತಾ ಈ ಕಡೆ ರಮಣ್ಣ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿತಿದ್ದನು, ಅಯ್ಯೋ ಅಮ್ಮ, ಏನಾಗಿದೆ ನಿಮಗೆ? ಅಪ್ಪ ಚೆನ್ನಾಗೇ ಇದ್ದಾರೆ, ಯಾಕೆ ಹೀಗೆ ಆಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ, ಅಯ್ಯೋ ಅಜ್ಜಿತ್, ನನಗೆ ತುಂಬಾ ಕೆಟ್ಟ ಕನಸು ಬಿತ್ತು ಕಣಪ್ಪ. ಆ ಕನಸು ತುಂಬಾ ಭಯಂಕರವಾಗಿತ್ತು. ರಮಣ್ಗೆ ಏನೋ ಆಕ್ಸಿಡೆಂಟ್ ಆಗಿದೆ ಅನ್ನೋ ರೀತಿ ನನಗೆ ಕನಸು ಬಿದ್ದಿತ್ತು ಕಣೋ ಅಂದಾಗ, ಅಯ್ಯೋ ಅಮ್ಮ, ಅದು ಕನಸಲ್ವಾ, ಯಾಕೆ ಇಷ್ಟು ಎಮೋಷನಲ್ ಆಗ್ತಾ ಇದ್ದೀರಾ? ಆರಾಮಾಗಿರಿ ಅಂತ ಹೇಳಿದಾಗ, ಅಯ್ಯೋ ಅಜ್ಜಿ, ಹೀಗೆ ಒಂದು ಸಲ ಇದೇ ಥರ ಆಗಿತ್ತು, ಇದೇ ಥರ ಸೂಚನೆ ಕೊಟ್ಟಿತ್ತು ಕಣೋ, ಮತ್ತು ಕೆಟ್ಟದಾಗಿತ್ತು. ನಾವು ಆದಷ್ಟು ಬೇಗ ಗುರೂಜಿಯವರಿಗೆ ಫೋನ್ ಮಾಡಲೇಬೇಕು ಕಣೋ ಅಜ್ಜಿತ್ ಅಂತ ಹೇಳಿ ಈ ಕಡೆ ಸಂಗೀತ ಅಳ್ತಾ ಹೇಳ್ತಾಳೆ. ಆಗ ಅಜಿತ್ ಇದ್ದವನು, ಸರಿ ಆಯಿತು ಕಣಮ್ಮ, ನೀನು ತಲೆ ಕೆಡಿಸ್ಕೋಬೇಡ, ನಾಳೆನೇ ಗುರುಜಿಗಳಿಗೆ ಫೋನ್ ಮಾಡೋಣ, ಆರಾಮಾಗಿರಿ ಅಂತ ಹೇಳಿ ಈ ಕಡೆ ಸಮಾಧಾನ ಮಾಡ್ತಾನೆ. ಇನ್ನೊಂದು ಕಡೆ ಭೂಮಿ ಇದ್ದವಳು, ಸಾಹೇಬ್ರೆ, ಈ ಮನಸ್ವಿನಿ ಅವ್ರ ಅಪ್ಪ ಅಮ್ಮನ್ನ ಹೇಗೆ ಹುಡ್ಕೋಕೆ ಪ್ರಯತ್ನ ಪಡ್ತಾಳೆ ಅಂತ ಎಲ್ಲ ಪ್ರಶ್ನೆ ಮಾಡ್ತಾ ಇರ್ತಾಳೆ. ಇನ್ನು ಅಜಿತ್ ಇದ್ದವನು ರೂಮ್ ಒಳಗಡೆ ಬಂದು, ಈ ಭೂಮಿ ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೇಳಿದ್ದು ಅಥವಾ ಮನಸ್ವಿನಿ ಅಪ್ಪ ಅಮ್ಮನ ಹೇಗೆ ಹುಡುಕ್ತಾಳೆ ಅಂತ ಕೇಳಿದ್ದು ಅಂತ ತುಂಬಾ ಯೋಚನೆ ಮಾಡಿಕೊಂಡು ಕೇಳ್ತಾ ಇರ್ತಾನೆ. ಹಾಗೆ ಭೂಮಿ ಇದ್ದವಳು ಆ ರೀತಿ ಕೇಳಿದ ಪ್ರಶ್ನೆಗೆ, ಭೂಮಿ ನಿಜವಾದ ಅಪ್ಪ ಅಮ್ಮ ಯಾರಿರ್ಬೋದು? ಭೂಮಿ ಹೇಳೋದು ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಬೇರೆಯೇ ಅಂತ ಅನ್ನಿಸ್ತಾ ಇದೆಯಲ್ಲ, ನನಗೆ ಯಾಕೋ ತುಂಬಾ ಡೌಟ್ ಬರ್ತಾ ಇದೆ ಭೂಮಿ ಮೇಲೆ ಅಂತ ಹೇಳಿ ಅದನ್ನು ಹೇಗಾದರೂ ಮಾಡಿ ಕಂಡು ಹಿಡಿಯಲೇಬೇಕು. ಇದನ್ನು ಕಂಡುಹಿಡಿಯೋಕ್ಕೆ ಭಾಗ್ಯಮ್ಮನೇ ಸರಿಯಾದ ಸಾಕ್ಷಿ. ಭಾಗ್ಯಮ್ಮನ ಹತ್ರ ಕೇಳಿದ್ರೆ ಈ ವಿಚಾರ ಎಲ್ಲ ಗೊತ್ತಾಗುತ್ತೆ, ಭೂಮಿ ಅಪ್ಪ ಅಮ್ಮ ಯಾರು ಅಂತ. ಯಾಕಂದರೆ ಭೂಮಿ ಯಾವಾಗಲೂ ಕೂಡ ಇದೇ ರೀತಿ ಮಾತಾಡ್ತಾ ಇರ್ತಾಳೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ಒಳಗಡೆ ಬಂದ ತಕ್ಷಣವೇ, ಭೂಮಿ ನೀನಿವತ್ತು ಬೇಗ ಹೊರಡು, ಯಾಕಂದರೆ ನಿಮ್ಮಮ್ಮಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ನಿಮ್ಮಮ್ಮನ ಹತ್ರ ಹೋಗಬೇಕು ಅಂತ ಹೇಳಿ ಸುಳ್ಳು ಹೇಳ್ತಾನೆ. ಆ ಕಡೆ ಭೂಮಿ ಇದ್ದವಳು, ಅಯ್ಯೋ ಸಾಹೇಬ್ರೆ, ನಮ್ಮಮ್ಮಗೆ ಏನಾಯಿತು ಸಾಹೇಬ್ರೆ? ನಮ್ಮಮ್ಮ ಚೆನ್ನಾಗಿದ್ದಾರಲ್ವಾ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಇದ್ದನು, ಭೂಮಿ, ಅಷ್ಟು ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ನೀನು ಆರಾಮಾಗಿರು, ನಿಮ್ಮಮ್ಮಂಗೆ ಸ್ವಲ್ಪ ಮೈ ಹುಷಾರಿಲ್ಲ, ಹಾಗಾಗಿ ನಿಮ್ಮಮ್ಮನ ನೋಡೋದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿ ಹೇಳ್ತಾನೆ. ಭೂಮಿ ಇದ್ದವಳು ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ, ಸಾಹೇಬ್ರೆ, ನಮ್ಮಮ್ಮಂಗೆ ಏನೂ ಆಗಬಾರ್ದು, ನಮ್ಮಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣವೇ ನನಗೆ ಫುಲ್ ಜೀವನೇ ಹೋದಂಗಾಗಿತ್ತು ಸಾಹೇಬ್ರೆ, ನೀವು ಹೇಳೋದನ್ನು ಕೇಳಿ ನನಗೆ ತುಂಬಾ ಭಯ ಆಗ್ತಾಯಿದೆ, ಬನ್ನಿ ಸಾಹೇಬ್ರೆ ಈಗಲೇ ಹೋಗೋಣ ಅಂತ ಹೇಳಿ ಭೂಮಿ ತುಂಬಾ ಅಳ್ತಾ
ಅಜಿತ್ ಹತ್ರ ಬೇಡ್ಕೊತಾಳೆ. ಅಜಿತ್ ಇದ್ದನು, ಸರಿ ಆಯಿತು, ನೀನು ತಲೆ ಕೆಡಿಸ್ಕೋಬೇಡ, ಬಾ ಹೋಗೋಣ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.